ಇದು ಬೆಂಗಳೂರಿನ ಕಥೆಯಾದ್ರೆ ಇನ್ನು ಕಾಫಿ ನಾಡು ಚಿಕ್ಕಮಗಳೂರಲ್ಲೂ ಸಹ ನೀರಿಲ್ಲ. ಜೀವ ಜಲವಿಲ್ಲದೆ ಬತ್ತಿ ಹೋಗ್ತಾ ಇವೆ ಕಾಫಿ ತೋಟಗಳು. ಕಾಫಿ ತೋಟಗಳನ್ನ ಉಳಿಸಿಕೊಳ್ಳೋದಕ್ಕೆ ಚಿಕ್ಕಮಗಳೂರಲ್ಲಿ ರೈತರು ಪರದಾಡ್ತಿದ್ದಾರೆ. ಕಾಫಿ ಬೆಳೆ ರಕ್ಷಣೆಗೆ ಟ್ಯಾಂಕರ್ ಮೊರೆ ಹೋಗುವಂತಹ ಸ್ಥಿತಿ ಈಗ ಬೆಳೆಗಾರರಿಗೆ ಬಂದಿದೆ. ಕೇಳದಷ್ಟು ಹಣ ಕೊಟ್ಟರು ಟ್ಯಾಂಕರ್ ನೀರು ಸಿಗ್ತಾ ಇಲ್ಲ. ಮಧ್ಯರಾತ್ರಿವರೆಗೂ ಕಾದು ಟ್ಯಾಂಕರ್ ಮೂಲಕ ತೋಟಗಳಿಗೆ ನೀರನ್ನ ಹಾಯಿಸಬೇಕು. 600ರಿಂದ 800 ಅಡಿ ಬೋರ್ವೆಲ್ ಕೊರೆದ್ರೂ ಸಹ ನೀರು ಸಿಗ್ತಾ ಇಲ್ಲ. ಬೋರ್ವೆಲ್ ಕೊರೆಸದಂತೆ ಈಗಾಗಲೇ ಜಿಲ್ಲಾಡಳಿತ ಆದೇಶ ಮಾಡಿದೆ. ಜಿಲ್ಲಾಡಳಿತದ ಆದೇಶಕ್ಕೆ ಶಿವನಿ, ಚೀರನಹಳ್ಳಿ ರೈತರು ಕಂಗಾಲಾಗಿದ್ದಾರೆ. ಕಾಫಿ ತೋಟಗಳನ್ನ ಉಳಿಸಿಕೊಳ್ಳೋದಕ್ಕೆ ಈಗ ರೈತರು ಪರದಾಡ್ತಾ ಇದ್ದಾರೆ. ಚಿಕ್ಕಮಗಳೂರಲ್ಲಿ ಕಾಫಿ ತೋಟಗಳು ಬತ್ ಹೋಗ್ತಾ ಇದೆ. ಜೀವ ಜಲವಿಲ್ಲದೆ ಕಾಫಿ ತೋಟಗಳು ಬತ್ ಹೋಗ್ತಾ ಇರೋದನ್ನ ರೈತರಿಗೂ ಸಹ ನೋಡೋದಕ್ಕಾಗ್ತಾ ಇಲ್ಲ. ಜಿಲ್ಲಾಡಳಿತದ ಆದೇಶಕ್ಕೆ ಈಗ ಶಿವನಿ, ಚೀರನಹಳ್ಳಿ ರೈತರು ಕಂಗಾಲಾಗಿದ್ದಾರೆ. ಯಾಕಂದ್ರೆ ಬೋರ್ವೆಲ್ ಅನ್ನ ಕೊರೆಯುವಂತಿಲ್ಲ ಅಂತ ಆದೇಶವನ್ನ ಹೊರಡಿಸಿದ್ದಾರೆ. ಹಾಗಾಗಿ ಬೋರ್ವೆಲ್ ಸಹ ಕೊರೆಯುವಂತಿಲ್ಲ. ಈ ಕಡೆ ಟ್ಯಾಂಕರ್ ನಿಂದ ನೀರು ತರಿಸೋಣ ಅಂದ್ರೆ ಟ್ಯಾಂಕರ್ಗಳು ಸಹ ಈಗ ಸಿಗ್ತಾ ಇಲ್ಲ. ಹೀಗಾಗಿ ಚಿಕ್ಕಮಗಳೂರಿನ ಜನ, ಅದರಲ್ಲೂ ಕಾಫಿ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಕಾಫಿಗೆ ನೀರನ್ನ ಆಗಾಗ ಹೊಡಿಬೇಕಾಗತ್ತೆ, ಆಗ ಮಾತ್ರ ಉತ್ತಮವಾದಂತಹ ಬೆಳೆ ಬರೋದಕ್ಕೆ ಸಾಧ್ಯ. ಈ ರೀತಿಯಾಗಿ ನೀರಿನ ಅಭಾವದಿಂದಾಗಿ ಬೆಳೆಗಾರರು ಈಗ ಕಂಗಾಲಾಗಿದ್ದಾರೆ. ಕಾಫಿ ಬೆಳೆಯನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂದ್ರೆ ಟ್ಯಾಂಕರ್ ಮೊರೆ ಹೋಗ್ಲೇಬೇಕು. ಆದ್ರೆ ಇತ್ತೀಚೆಗೆ ಟ್ಯಾಂಕರ್ ಸಹ ಸಿಗ್ತಾ ಇಲ್ಲ, ಟ್ಯಾಂಕರ್ನಲ್ಲೂ ಸಹ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಚಿಕ್ಕಮಗಳೂರಿನ ರೈತರು ಕಂಗಾಲಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.